ಆತ್ಮೀಯ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ವರ್ಷ 6,000 ಶಿಕ್ಷಕರು ನಿವೃತ್ತಿ. ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಯಾಗುವುದು ಯಾವಾಗ? ಮುಂದಿನ 30 ದಿನಗಳಲ್ಲಿ ಶೀಘ್ರ ಆರಂಭವಾಗಲಿದೆ ಅನ್ನೋದ್ರ ಬಗ್ಗೆ PST ಆಗಲಿ, GPSTR ಮತ್ತು HSTR PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ದಯವಿಟ್ಟು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ವರ್ಷದಲ್ಲಿ 6,000 ಟೀಚರ್ಸ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಬಟ್ ನೇಮಕಾತಿ ಮಾತ್ರ ಆಗ್ತಾ ಇಲ್ಲ. ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕೂಡ ಬಹಳಷ್ಟು ಉಂಟಾಗಿದೆ. ಭಾಳಷ್ಟು ವರ್ಷಗಳಿಂದ PST ಆಗಲಿ, GPSTR ಆಗಲಿ ಮತ್ತು HSTR. GPT 2022ರಲ್ಲಿ ಕಾಲ್ ಆಗಿದೆ. ಬಟ್ HSTR ಮತ್ತು PST ನಿಯರ್ಲಿ ಮೋರ್ ದೆನ್ 10 ಇಯರ್ಸ್ ಆಗಿದೆ. ಇನ್ನೂ ಕೂಡ ರಿಕ್ರೂಟ್ಮೆಂಟ್ ಯಾವುದೇ ನೇಮಕಾತಿ ಆಗಿಲ್ಲ. ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳಷ್ಟು ಆಗ್ತಾ ಇದೆ. ಅದರ ಜೊತೆಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಲಾಗಿದೆ. ಬಟ್ ಆ್ಯಕ್ಚುಲಿ ಪರ್ಮನೆಂಟ್ ಟೀಚರ್ಸನ್ನು ನಾವು ರಿಕ್ರೂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ನ್ಯೂಸ್ ಚಾನಲ್ಗಳಲ್ಲಿ ಆಗಲಿ, ಪೇಪರ್ಗಳಲ್ಲಿ ಆಗಲಿ ಇನ್ಫಾರ್ಮೇಷನ್ ಬರ್ತಾ ಇದೆ. ಬಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗ್ತಾ ಇಲ್ಲ. ಮ್ಯಾರಿಡ್ ವುಮೆನ್ ಕೇಸ್ ಪೆಂಡಿಂಗ್ ಇತ್ತು, ಅದು ಒಂದು ಕ್ಲಿಯರ್ ಆಗಿದೆ ಈಗ. ಹಾಗಾಗಿ ಮೋಸ್ಟ್ ಪ್ರೊಬಾಬ್ಲಿ ಶಿಕ್ಷಣ ಇಲಾಖೆ ಆಲ್ರೆಡಿ ಈಗ 11,000 ಶಿಕ್ಷಕರ ನೇಮಕಾತಿಗೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ಇನ್ಫಾರ್ಮೇಷನನ್ನು ನೀವು ಕೇಳಿರ್ಬೋದು. ಸೊ ಹಾಗಾಗಿ ಈಗ ಆ ಒಂದು 10,000 ರಿಂದ 11,000 ಶಿಕ್ಷಕರ ನೇಮಕಾತಿಯಲ್ಲಿ PST, GPT ಮತ್ತು HSTR 3 ರಿಕ್ರೂಟ್ಮೆಂಟ್ ಆಗೋದಿದೆ. HK ಮತ್ತು ನಾನ್ HK 2 ವಿಭಾಗದಲ್ಲಿಯೂ ಕೂಡ ನೇಮಕಾತಿ ಆಗುತ್ತೆ. ಬಟ್ ಐ ಥಿಂಕ್ ಮೊಟ್ಟ ಮೊದಲಿಗೆ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆಯನ್ನು ನೀಡ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀವು ಕೇಳಿರ್ಬೋದು. ಸೊ ಹಾಗಾಗಿ HK ವಿಭಾಗದಲ್ಲಿ 5,000 ಚಿಲ್ಲರೆ ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ PST, GPT. ಸೊ ಹಾಗಾಗಿ HK ಮತ್ತು ನಾನ್ HK 2 ವಿಭಾಗದಲ್ಲಿ ಕಾಲ್ ಆಗಲಿ, ಆದಷ್ಟು ಬೇಗ ನೇಮಕಾತಿ ಆರಂಭವಾಗಲಿ. ಈ 3 ಶಿಕ್ಷಕ ಆಕಾಂಕ್ಷಿಗಳು ಲೈಕ್ PST ಆಗಲಿ, GPT, HSTR ಶಿಕ್ಷಕ ಆಕಾಂಕ್ಷಿಗಳು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನೇಮಕಾತಿ ಅಧಿಸೂಚನೆ ವಿತಿನ್ 30 ಡೇಸ್ ಬರುವ ಎಲ್ಲ ಸಾಧ್ಯತೆಗಳಿದೆ. ಹೋಪ್ ಫಾರ್ ದ ಬೆಸ್ಟ್. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.